ಪ್ರಾಣಿಗಳಿಗೆ ಕೊಡುವಂತಹ ಔಷಧಿಯಲ್ಲೂ ಕೂಡ ಭಾರಿ ಗೋಲ್ಮಾಲ್ ನೋಡಿ. ಅಧಿಕಾರಿಗಳ ಬೇಜವಾಬ್ದಾರಿತನ, ಲಂಚಗುಳಿತನ, ಭ್ರಷ್ಟಾಚಾರ ಅನ್ನೋದು ಎಷ್ಟರ ಮಟ್ಟಿಗಿದೆ. ಪ್ರಾಣಿಗಳಿಗೆ ಬಳಸುವಂತಹ ಔಷಧಿಗಳಲ್ಲೂ ಕೂಡ ಭಾರಿ ಗೋಲ್ಮಾಲ್. ನಕಲಿ ಔಷಧಿಯನ್ನು ಅಸಲಿ ಅಂತ ಹೇಳಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ. ಟೆಂಡರ್ ಪಡೆದ ಕಂಪನಿಯ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಪ್ರಾಣಿಗಳಿಗೆ ಕೊಡುವ ಔಷಧದಲ್ಲೂ ಆಗಿರುವಂತಹ ಗೋಲ್ಮಾಲ್. ಪ್ರಾಣಿಗಳ ಕಣ್ಣು, ಕಿವಿ, ಮೂಗಿಗೆ ಬಳಸುವ 7 ಔಷಧಿಗಳೇ ನಕಲಿ. ಟೆಂಡರ್ನಲ್ಲಿ L&1 ಪುಷ್ಕರ್ ಫಾರ್ಮಾ ಕಂಪನಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ. ಪುಷ್ಕರ್ ಫಾರ್ಮಾ ತಯಾರಿಸಿ ಸರಬರಾಜು ಮಾಡಿದ ನಕಲಿ ಔಷಧಿಗಳ ತನಿಖೆಯನ್ನು ನಡೆಸಿದಾಗ ಇನ್ನೂ ಅದ್ಯಾವ್ಯಾವ ಸತ್ಯಗಳು ಹೊರಗೆ ಬರುತ್ತೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಟೆಂಡರ್ ಪಡೆದ ಕಂಪನಿಯ ಜೊತೆ ಅಧಿಕಾರಿಗಳೂ ಕೂಡ ಶಾಮೀಲ ಅನ್ನೋದೇ ಸದ್ಯದ ಪ್ರಶ್ನೆ. ಸರ್ಕಾರಕ್ಕಂತೂ ತಪ್ಪು ಮಾಹಿತಿ ಹೋಗಿದೆ. ಬಟ್ ಇಲ್ಲಿ ಪ್ರಾಣಿಗಳ ಜೀವಕ್ಕೆ ಬೆಲೆನೇ ಇಲ್ವಾ? ಹೀಗೂ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಪ್ರಾಣಿಗೆ ಬಳಸುವಂತಹ ಔಷಧಿಯಲ್ಲೂ ಕೂಡ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಹಾಗಾದರೆ ಇದರಲ್ಲಿ ಗುತ್ತಿಗೆ ಪಡೆದುಕೊಂಡಿರುವಂತಹ ಕಂಪನಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಭಾಗಿಯಾಗಿರಬಹುದು. ಅಂದಾಜು ಯಾವೆಲ್ಲ ಔಷಧಿಗಳು ಇಲ್ಲಿ ಗೋಲ್ಮಾಲ್ ಆಗಿದೆ, ಎಷ್ಟು ಹಣ ಇಲ್ಲಿ ಗೋಲ್ಮಾಲ್ಗೆ ಬಳಕೆಯಾಗಿದೆ, ಸದ್ಯಕ್ಕಿರುವಂತಹ ಮಾಹಿತಿ ಮಂಜು? ದಿವ್ಯ, ಖಂಡಿತವಾಗೂ ಈ ಸರ್ಕಾರಿ ಅಧಿಕಾರಿಗಳೇಂತಾರೋ ಆ ಅಧಿಕಾರಿಗಳ ಒಂದು ಗೋಲ್ಮಾಲು, ಭ್ರಷ್ಟಾಚಾರ ಎನ್ನುವಂಥದ್ದು ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ಇಲಾಖೆಯಲ್ಲಿ ಕೇಳಿ ಬರ್ತಾ ಇರುತ್ತೆ. ಆದ್ರೆ ಪ್ರಾಣಿಗಳ ಪರವಾಗಿರ್ಬೇಕಾದಂತಹ ಅಧಿಕಾರಿಗಳು, ಪ್ರಾಣಿಗಳ ಆರೋಗ್ಯವನ್ನ ಕಾಪಾಡಬೇಕಾಗಿದ್ದಂತಹ ಅಧಿಕಾರಿಗಳು, ಅವುಗಳಿಗೆ ಪೂರೈಕೆ ಆಗುವಂತಹ ಒಂದು ಔಷಧಿಗಳಿರ್ತಾವೋ ಸರಿಸುಮಾರು 7 ತರಹದ ಔಷಧಿಗಳಲ್ಲಿ ಗೋಲ್ಮಾಲ್ ಮಾಡುವಂತಹ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇದೆ. ಆರೋಗ್ಯ ಇಲಾಖೆ ಅಧೀನದ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮಕ್ಕೆ ಔಷಧಿಗಳು ಏನು ಸಪ್ಲೈ ಮಾಡಿದಂತಹ MS ಪುಷ್ಕರ್ ಫಾರ್ಮಾ ಕಂಪನಿ ಎನ್ನುವಂಥದ್ದೇನಿದೆಯೋ ಈ ಒಂದು ಕಂಪನಿಯಿಂದ ಸರಬರಾಜಾಗಿರುತ್ತೆ ಸರಿಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಒಂದು ಟೆಂಡರ್ ನಲ್ಲಿ 10 ಲಕ್ಷಕ್ಕೆ ಹೆಚ್ಚು ಔಷಧಿಗಳನ್ನ ಪೂರೈಕೆ ಮಾಡುವಂತದ್ದೇನಾಗಿರುತ್ತೆ. ಆ ಒಂದು ಪೂರೈಕೆಯಲ್ಲಿ ಪ್ರಾಣಿಗಳಿಗೆ ಕಣ್ಣು, ಕಿವಿ, ಮೂಗಿನ ಒಟ್ಟು 7 ಔಷಧಿಗಳನ್ನ ನಕಲಿ ಇದ್ದಂತಹ ಔಷಧಿಗಳನ್ನ ಅಸಲಿ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈ ಒಂದು ವರದಿಯನ್ನ ಸಲ್ಲಿಸಲಾಗಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಇದು ಒಂದು ಅನುಮಾನಾಸ್ಪದಂತಹ ರೀತಿಯಲ್ಲಿ ಇದ್ದಂತಹ ಕಾರಣದಿಂದಾಗಿ ಅವುಗಳನ್ನ ಟೆಸ್ಟ್ ಮಾಡುವಂತ ಕೆಲಸ ಇಲಾಖೆಯಲ್ಲಿ ಇದ್ದಂತಹ ಹಿರಿಯ ಅಧಿಕಾರಿಗಳು ಮಾಡ್ತಾರೆ. ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಟೆಂಡರ್ ಮೂಲಕವಾಗಿ ಕಂಪನಿ ಜೊತೆಗೆ ಅಧಿಕಾರಿಗಳು ಕೊಟ್ಟಂತಹ ಒಂದು ಡಾಕ್ಯುಮೆಂಟ್ ಏನಿರುತ್ತೋ ಇದು ಅಸಲಿ ಎನ್ನುವಂತ ಡಾಕ್ಯುಮೆಂಟ್, ಅವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಾಗ ಇವು ಅಸಲಿ ಅಲ್ಲ ನಕಲಿ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಒಂದು ಹೀಗೆ ನಾವು ಜೀ ಕನ್ನಡ ನ್ಯೂಸ್ ನಲ್ಲಿ ವರದಿ ಬಿತ್ತರಿಸುವಂತಹ ಸಂದರ್ಭದಲ್ಲಿ ಏನೀಗ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದೀವೋ ಆ ಡಾಕ್ಯುಮೆಂಟ್ಸ್ ಗಳು ಕೂಡ ಹೇಳ್ತಾ ಇದ್ದಾವೆ. ಅದರಲ್ಲಿ ಒಂದಷ್ಟು ಔಷಧಿಗಳು ಕೂಡ ಪ್ರಾಣಿಗಳಿಗೆ ಬಳಕೆ ಮಾಡುವಂತ ಔಷಧಿಗಳೇನು ತೋರಿಸ್ತಾ ಇದಾವೋ ಈ ತೋರಿಸಿರುವಂತಹ ಔಷಧಿಗಳೇ ಅವುಗಳನ್ನ ಹೆಸರನ್ನ ಮತ್ತೆ ಸೇರಿದಂತೆ ಅದ್ರ ಮೇಲೆ ಇರುವಂತಹ ಕಂಪನಿಯ ಸೀಲ್ ಎಲ್ಲವೂ ಕೂಡ ಟ್ಯಾಂಪರಿಂಗ್ ಮಾಡಿ ಇದು ಅಸಲಿ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ವರದಿ ಸಲ್ಲಿಸಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ಡಾಕ್ಯುಮೆಂಟ್ ಕೂಡ ಹೇಳ್ತಾ ಇದ್ದಾವೆ. ಒಟ್ಟಾರೆ ಮನುಷ್ಯನಿಗೆ ನೀಡೋ ಒಂದು ಅಧಿಕಾರಿಗಳೊಂದು ಭ್ರಷ್ಟಾಚಾರ ಎನ್ನುವಂಥದ್ದೇನಿದೆಯೋ ಮನುಷ್ಯನಿಗೆ ಆರೋಗ್ಯ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ, ಆ ಪೂರೈಕೆ ಮಾಡುವಂತ ಔಷಧಿಗಳಲ್ಲಿ ಪೂರೈಕೆ ಮಾಡುವಂತ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಇದನ್ನ ಕೇಳ್ಪಡ್ತಾ ಇದ್ವಿ. ಆದ್ರೆ ಪ್ರಾಣಿಗಳ ವಿಚಾರದಲ್ಲಿರುವಂತಹ ಅಧಿಕಾರಿಗಳು ಜೊತೆಗೆ ಇಲಾಖೆ ಏನಿದೆಯೋ ಆ ಇಲಾಖೆಯು ಕೂಡ ಗುತ್ತಿಗೆ ಪಡೆದಂತಹ ಕಂಪನಿಯ ಜೊತೆ ಶಾಮೀಲಾಗಿ ಗೋಲ್ಮಾಲ್ ಮಾಡುವಂತಹ ಕೆಲಸ ಈ ಒಂದು ವಿಚಾರವಾಗಿ ಮಾಡ್ತಿರುವಂತದ್ದು. ಈ ಮೂಲಕವಾಗಿ ರಾಜ್ಯದ ಇತರೆ ಭಾಗದಲ್ಲಿ ಕೊಡಗು ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಔಷಧಿ ಈಗಾಗಲೇ ಪೂರೈಕೆ ಆಗುವಂತ ಕೆಲಸ ಆಗಿದೆ. ಆ ಪೂರೈಕೆ ಆಗಿರುವಂತಹ ಔಷಧಿಗಳನ್ನ ನೋಡೋದಾದ್ರೆ ಇವೆಲ್ಲವೂ ಕೂಡ ನಕಲಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಡಾಕ್ಯುಮೆಂಟ್ಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.